ಬೇಲ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಸದ್ಯ ಕೋರ್ಟ್ ನಿಂದ ಆಚೆ ಬಂದಿದ್ದಾರೆ ದರ್ಶನ್. ಅದರ ಡೀಟೇಲ್ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ಗೆ ಹಾಜರಾದ ದರ್ಶನ್. ಸೆಷನ್ ಕೋರ್ಟಲ್ ಜಾಮೀನು ಬಾಂಡ್ ಸಹಿ ಪ್ರಕ್ರಿಯೆ ಪೂರ್ಣ. ಜೈಲು ಅಧಿಕಾರಿಗಳಿಗೆ ಬಿಡುಗಡೆ ಆದೇಶ ಪ್ರತಿ ಇಮೇಲ್ ಮಾಡಲು ಜಡ್ಜ್ ಸೂಚನೆ. ಹೈಕೋರ್ಟ್ ರೆಗ್ಯುಲರ್ ಬೇಲ್ ಆದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಷರತ್ತಿಲ್ಲ. ಹೀಗಾಗಿ ಪಾಸ್ಪೋರ್ಟ್ ವಾಪಸ್ ನೀಡಲು ಕೋರ್ಟ್ ಸೂಚನೆ. ದರ್ಶನ್ ಪರ ವಕೀಲರ ಮನವಿ ಪುರಸ್ಕರಿಸಿದ ನ್ಯಾಯಾಲಯ. ಸೆಷನ್ ಕೋರ್ಟ್ನಿಂದ ಹೊರಬಂದ ನಟ ದರ್ಶನ್. ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿ ತೆರಳಿದ ನಟ ನೇರವಾಗಿ ಮನೆಗೆ ತೆರಳುತ್ತಾರೋ ಆಸ್ಪತ್ರೆನೋ ಅನ್ನೋ ಗೊಂದಲ. ಕೆಲವೇ ಕ್ಷಣಗಳಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ ರಿಲೀಸ್. ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಮುಗಿಸಿದ ಕುಟುಂಬಸ್ಥರು ಜೈಲಿನ ಅಧಿಕಾರಿಗಳಿಗೆ ಇಮೇಲ್ ಮೂಲಕ ಜಾಮೀನು ಆದೇಶ ಪ್ರತಿ ಕಳಿಸಲು ಜಡ್ಜ್ ಸೂಚನೆ. ರಾಜಕೀಯದ ಬಗ್ಗೆ ನನಗೇನು ಒಲವಿಲ್ಲ. ರಾಜಕೀಯಕ್ಕೆ ಬರಬೇಕು ಅಂತ ಅನಿಸಿದ್ರೆ ರಾಜಕೀಯಕ್ಕೆ ಬಂದೇ ಬರ್ತೀನಿ. ನ್ಯೂಸ್ ಫಸ್ಟ್ ಸಂದರ್ಶನದಲ್ಲಿ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.